ಹಲೋ ಗೈಸ್. ಸೊ ನಮ್ಮ ಕೆ ಇ ಎನವರು ಕೆಲವು ಸತಿ ಕರ್ನಾಟಕ ಎಕ್ಸ್ಟೆಂಡಿಂಗ್ ಅಥಾರಿಟಿ ಥರ ಬಿಹೇವ್ ಮಾಡ್ತಾರೆ, ಇನ್ನು ಕೆಲವು ಸತಿ ಕರ್ನಾಟಕ ಎಕ್ಸ್ಪ್ರೆಸ್ ಅಥಾರಿಟಿ ಆಗಿಬಿಡ್ತಾರೆ. ಇವತ್ತು ಮಧ್ಯಾಹ್ನ ಫೋನ್ ಕಾಲ್ ಮಾಡಿದಾಗ ಏನಂತ ಹೇಳಿದ್ರು, ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಪ್ರಾವಿಷನಲ್ ರಿಸಲ್ಟ್ ಬಿಡ್ತೀವಿ ಅಂದರು. ಬಟ್ ಏನು ಮಾಡಿದ್ದಾರೆ, ಇವತ್ತಾಗಲೇ 4:15 ಅಷ್ಟೊತ್ತಿಗೆ ಬಿಟ್ಬಿಟ್ಟಿದ್ದಾರೆ ರಿಸಲ್ಟ್ನ. ಸೊ ನೀವೆಲ್ಲರೂ ಕೂಡ ಪ್ರಾವಿಷನಲ್ ರಿಸಲ್ಟನ್ನು ಚೆಕ್ ಮಾಡಿದ್ದೀರಾ ಅಂತ ನಾನು ಅನ್ಕೊತೀನಿ. ಓಕೆನಾ? ಆ್ಯಕ್ಚುಯಲ್ ಆಗಿ ಹೇಳಬೇಕು ಅಂದರೆ ರಿಯಲ್ ರಿಸಲ್ಟ್ಗೂ ಇದಕ್ಕೂ ಏನು ವ್ಯತ್ಯಾಸ ಇರಲ್ಲ. 99% ಸಿಮಿಲರ್ ಇರುತ್ತೆ. ಓಕೆನಾ? ಚೇಂಜ್ ಆಗೋ ಚಾನ್ಸ್ ಬಹಳ ಕಡಿಮೆ. ಓಕೆ, ಅಕಸ್ಮಾತ್ ಏನಾದರೂ ನಿಮಗೆ ಈ ಪ್ರಾವಿಷನಲ್ ರಿಸಲ್ಟಲ್ಲಿ ಏನಾದ್ರು ತಕರಾರಿತ್ತು ಅಂದರೆ, ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ, ನಾಳೆ ಬೆಳಗ್ಗೆ ಅಂದರೆ 19ನೇ ತಾರೀಕು ಬೆಳಗ್ಗೆ 10 ಗಂಟೆ ಒಳಗೆ ಇದಕ್ಕೆ ಮೇಲ್ ಮಾಡಬೇಕು. ನೋಡಿ, ಮೇಲ್ ಮಾಡಬೇಕಾದ್ರೆ ಏನೇನು ಮಾಡಬೇಕು, ನಿಮ್ಮ ರೋಲ್ ನಂಬರು, ಸಿ ಇ ಟಿ ನಂಬರು, ಓಕೆ, ಸಿ ಇ ಟಿ ನಂಬರು, ಸ್ಟೂಡೆಂಟ್ ನೇಮು, ಓಕೆನಾ? ಸೊ ಅದನ್ನೆಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಮೇಲ್ ಮಾಡಬೇಕು. ನೋಡಿ, KEA ಅಥಾರಿಟಿ ಡ್ಯಾಶ್ ಅಂತಲೂ ಇದೆಯಲ್ಲ, ಅದು ಆ ಸಣ್ಣ ಡ್ಯಾಶನ್ನು ಕೂಡ ಟೈಪ್ ಮಾಡಬೇಕಾಗುತ್ತೆ. KA@nic.in ಅನ್ನೋದಕ್ಕೆ ಮೇಲ್ ಮಾಡಬೇಕು, ಜಿಮೇಲಿಗೆ ಹೋಗಿ. ಓಕೆನಾ? ಸೊ ಏನೇ ಪ್ರಾಬ್ಲಮ್ ಇದ್ದರೂ ಜಿಮೇಲ್ ಮಾಡಿ. ಜೊತೆಗೆ ಚಾಯ್ಸ್ 1 ಯಾರ್ಯಾರು ಸ್ಟೂಡೆಂಟ್ಸ್ ತೊಗೊತಾರೆ ಅವ್ರಿಗೆ ಕಂಪ್ಲೀಟ್ ಫೀಸ್ ಹೆಂಗೆ ಕಟ್ಟೋದು ಅಂತ A to Z ಎಲ್ಲದನ್ನು ಕೂಡ ನಾನು ವಿಡಿಯೋ ಮಾಡಾಕಿದ್ದೀನಿ ನೋಡಿ. ಜೊತೆಗೆ ಚಾಯ್ಸ್ 2 and 3ಗೂ ಮಾಡಾಕಿ ಅಂತ ಎಷ್ಟೊಂದು ಜನ ಕೇಳ್ತಾಯಿದ್ರು, ಅದಕ್ಕೂ ಕೂಡ ಮಾಡಾಕ್ತೀನಿ. ಚಾಯ್ಸ್ 2ನವರು ಹೆಂಗೆ ಸೀಟ್ ಹೋಲ್ಡ್ ಮಾಡೋದಕ್ಕೆ ಫೀಸ್ ಕಟ್ಟಬೇಕು, ಸೊ ಅದ್ರ ರಿಲೇಟೆಡ್ ಕೂಡ ವಿಡಿಯೋ ಮಾಡಾಕ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.